ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಬೆನ್ನಲ್ಲೇ ಒಂದು ಅಪಸ್ವರ ಎದ್ದಿದೆ. ಈ ಕರಗದ ವಿಚಾರದಲ್ಲಿ ಬೆಂಗಳೂರು ಹೂವಿನ ಕರಗಕ್ಕೆ ಕೌಂಟ್ ಡೌನ್ ಶುರುವಾಗಿದೆ, ಕ್ಷಣಗಣನೆ ಶುರುವಾಗಿದೆ. ಕಬ್ಬನ್ ಪಾರ್ಕ್ ಕರಗದ ಕುಂಟಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ, ಧಾರ್ಮಿಕ ಕಾರ್ಯಗಳನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಕರ್ಪೂರ ಸೇವೆಯನ್ನ ಕೂಡ ನಿಗದಿಪಡಿಸಲಾಗಿದೆ. ದ್ರೌಪದಿ ದೇವಿಗೆ ಹರಕೆಯನ್ನ ಕೂಡ ಭಕ್ತರು ಸಲ್ಲಿಸಲಿಕ್ಕಿದ್ದಾರೆ. ಧಾರ್ಮಿಕ ಆಚರಣೆಯ ವಿವರವನ್ನ ನಾವು ಕೊಡ್ತಾ ಇದ್ವಿ. ಬಟ್ ಕರಗೋತ್ಸವಕ್ಕೆ ಹಣನೇ ಇಲ್ಲ, ಸರ್ಕಾರದಿಂದ ಒಂಚೂರು ಹಣ ಕೊಟ್ಟಿಲ್ಲ ಅಂತ ಧರ್ಮರಾಯಸ್ವಾಮಿ ದೇಗುಲದ ಮಂಡಳಿ ಅಧ್ಯಕ್ಷ ಸತೀಶ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆ ಮೂಲಕ ಸರ್ಕಾರದ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ. ಸಾಮಾನ್ಯವಾಗಿ ಕರಗವನ್ನ ಆರ್ಗನೈಸ್ ಮಾಡೋದು ಈ ವಹಿನಿ ಕ್ಷತ್ರಿಯ ಕುಲ ಅಂತ, ಅವರಿಗೆ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡ್ತಾರೆ. ಹಿಂದೆಲ್ಲ ಕೊಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ, ಬಟ್ ಈ ಸಲ ಕೊಟ್ಟಿಲ್ಲ ಅನ್ನೋದು ಆರೋಪ. ಸರ್, ಈಗ ಸರ್ಕಾರದಿಂದ ಈಗ ನೋಡಿ, ನಮ್ಮ ಸರ್ಕಾರ ಒಳ್ಳೆ ನಮಗೆ ಇದು ಸಪೋರ್ಟ್ ಮಾಡ್ತಾ ಇದೆ. ಸರ್ಕಾರದಿಂದ 1.5 ಕೋಟಿ ಹಣ ಮೀಸಲಿಟ್ಟಿದೆ. ಆದರೆ ನಮ್ಮ ಜನಾಂಗಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೆ ಇದುವರೆಗೂ ನಮಗೆ ಸರ್ಕಾರ ಮೀಸಲಿಟ್ಟಿರೋ ಹಣ ನಮಗೆ ಇನ್ನೂ ಬಿಡುಗಡೆ ಆಗಿಲ್ಲ. ಇದು 9ನೇ ದಿವಸ ಜಾತ್ರೆ ನಡೀತಾ ಇದೆ. ಆದರೆ ನಾನು ಅಧ್ಯಕ್ಷ, ನಾನು ಪೂಜಾರಿ ಅವರು, ಇತಿಹಾಸದಲ್ಲೇ ಪೂಜಾರಿ ಅವರು ದುಡ್ಡು ಹಾಕೊಂಡು ಮಾಡ್ತಾ ಇರೋದು ಇದೇ ಫಸ್ಟ್ ಅನಿಸುತ್ತೆ. ಅವರು, ನಾನು ಮತ್ತು ನಮ್ಮ ಕಮಿಟಿ ಅವರು ನಾವೇ ದುಡ್ಡು ಹಾಕಿ ಇಷ್ಟು ದಿವಸ ಜಾತ್ರೆ ನಡೆಸಿರೋದು. ಇವಾಗ ಮುಜರಾಯಿ ಅವ್ರು ಬರ್ತಾರೆ, ನಿಮ್ಗೆ ಯಾಕೆ ಇನ್ನು 2 ದಿವಸ ರಿಲೀಸ್ ಆಗಿಬಿಡುತ್ತೆ, 1 ದಿವಸ ರಿಲೀಸ್ ಆಗುತ್ತೆ. ಯಾಕಂದರೆ ನಮಗೊಂದು ಕೋರ್ಟ್ ಆದೇಶ, ನಮ್ಮ ಅಕೌಂಟಿಗೆ ದುಡ್ಡು ಬೇಡ, ಇವು ಅವ್ರ ಅಕೌಂಟ್ಗೆ ಹಾಕಿ ಅಂತ ನಾವು ಹೇಳಿದ್ರಿ, ಅದು ಒಪ್ಕೊಂಡ್ರು. ಇವಾಗ ಇವು ಅವ್ರ ಅಕೌಂಟ್ಗೆ ಮಾಡಿ ಅಂತಲೇ ಹೇಳಿದ್ರಿ, ನಾವು ಬಿಲ್ ಕೊಡ್ತೀರಿ, ಅವ್ರು ರಿಲೀಸ್ ಮಾಡ್ತೀರಿ ಅಂತ. ಆದರೆ ನಮಗೆ ಇನ್ನು ಇವತ್ತು ತನಕ ನಿನ್ನೆನೂ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿಲ್ಲ. ಪಾಪ ಹೂವಾದವರು ಈಗ ಕೊಡ್ತಾರೆ. ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಾದೇಶ್, ಸಾಮಾನ್ಯವಾಗಿ ಕರಗಾನ ವರ್ಷಗಳಿಂದ ಆರ್ಗನೈಸ್ ಮಾಡ್ಕೊಂಡು ಬಂದಿರೋದೇ ಈ ವಹಿನಿ ಕ್ಷತ್ರಿಯ ಕುಲದವರು. ಅವ್ರಿಗೆ ಗೌರ್ಮೆಂಟ್ ಅವ್ರು ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ನಾವು ನೋಡಿದ್ದೀವಿ. ಬಟ್ ಈ ಸಲ ದುಡ್ಡು ಅಲೋಕೇಟ್ ಮಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅಂಡರ್ ಬರುತ್ತೆ ಯೂಶಲಿ ಇದೆಲ್ಲ. ಅಲೋಕೇಟ್ ಮಾಡಿದ್ರು ಯಾಕೆ ರಿಲೀಸ್ ಆಗ್ತಾ ಇಲ್ಲ? ಏನ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂತೆ? ಮಮತಾ, ಈ ಕರಗವನ್ನು ಕೇವಲ ವಹಿನಿ ಕುಲದ ಕ್ಷತ್ರಿಯ ಅಂದರೆ ಏನು ತಿಗಳ ಸಮಾಜ ಇದೆ ಅವ್ರಿಗೆ ಮಾತ್ರ ಅಲ್ಲ, ಇದು ಬೆಂಗಳೂರಿನ ಹೆಮ್ಮೆ ಅನ್ನುವಂಥ ನಿಟ್ಟಲ್ಲಿ ಜನ ಎಲ್ಲರೂ ಕೂಡ ಭಾವಿಸಿರ್ತಾರೆ. ತುಂಬ ಚೆನ್ನಾಗಿ ಆಗಬೇಕು ನಮ್ಮ ಬೆಂಗಳೂರಿನ ಕರಗ ಅನ್ನೋ ಥರದ ಮನಸ್ಥಿತಿಯಲ್ಲೇ ಜನ ಇರುವಂಥದ್ದು ನೋಡೋದಕ್ಕೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಆದರೆ ಈ ಬಾರಿ ಒಂದು ಅಪಸ್ವರ ಇದ್ದಿದೆ. ಏನು ಅಂದರೆ ದುಡ್ಡು ಬಿಡುಗಡೆ ಆಗಿಲ್ಲ ಅಂತ ದೇವಾಲಯದ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಾದಂಥ ಸತೀಶ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದು ಕೂಡ PR ರಮೇಶ್ ಅವರು ಅಂದರೆ ಮಾಜಿ ಮೇಯರ್ ಜೊತೆಗೆ MLC ಅವರು ತಡೆ ಹಿಡಿದಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಅವರದ್ದು. ಈಗ ನಮ್ಮ ಜೊತೆಗೆ PR ರಮೇಶ್ ಅವರು ಇದ್ದಾರೆ. ಯಾಕೆ ಈ ರೀತಿಯಾಗಿ ಆಗ್ತಿದೆ ಅಂದರೆ, ಯಾಕೆ ದುಡ್ಡು ರಿಲೀಸ್ ಆಗಿಲ್ಲ, ತಮ್ಮ ಕೈಯಿಂದ ಹಾಕೊಂಡು ಕರಗ ಮಾಡ್ತಿದ್ದೀವಿ ಅನ್ನುವಂಥ ಮಾತನ್ನು ಅವರೇ ಹೇಳ್ತಿದ್ದಾರೆ. ಇದಕ್ಕೆ ಏನು ಸಮಜಾಯಿಷಿಯನ್ನು ಕೊಡ್ತಾರೆ ರಮೇಶ್ ಅವರು ಅಂತ ಅವ್ರನ್ನ ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಮೇಲೆ ಗಂಭೀರ ಆರೋಪ ಸತೀಶ್ ಅವರು ಮಾಡ್ತಾ ಇದ್ದಾರೆ, ದುಡ್ಡು ಬಿಡುಗಡೆ ಮಾಡಿಲ್ಲ, ನಮ್ಮ ಕೈಯಾರೆ ನಾವು ದುಡ್ಡು ಹಾಕ್ತಾ ಇದ್ದೀವಿ, ಈಗ ಹೂತರಕ್ಕೂ ಕೂಡ ನಮಗೆ ದುಡ್ಡಿಲ್ಲ, ಆ ಥರದ ಪರಿಸ್ಥಿತಿ ಆಗಿದೆ ಕರಗಕ್ಕೆ ಅಂತ. ನೋಡಿ, ಸರ್ಕಾರ ಮತ್ತು ಪಾಲಿಕೆ ಇದು ಎರಡೂ ಸುಮಾರು 1 ಕೋಟಿ ರೂಪಾಯಿ ಹೋದ ವರ್ಷ ಕೊಟ್ಟಿದ್ದಾರೆ. ಹೋದ ವರ್ಷ ಕೊಟ್ಟಿದ್ದ ಹಣದಲ್ಲಿ ಎಷ್ಟು ಮಟ್ಟಿಗೆ ಖರ್ಚಾಗಿದೆ, ಅದರ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಎಲ್ಲ ಕೊಡಬೇಕು. ಆದರೆ ಇವತ್ತರೆಗೂ ಅದನ್ನು ಕೊಟ್ಟಿಲ್ಲ ಅಂಥೇಳಿ ಅಧಿಕಾರಿಗಳು ಹೇಳ್ತಾರೆ, ನಾನಲ್ಲ. ಅದ್ರ ಜೊತೆಗೆ ಈಗ ಆ ಸಮಿತಿಯ ಒಂದು ಅವಧಿ 21ಕ್ಕೆ ಮುಗಿದೋಗಿದೆ. ನ್ಯಾಯಾಲಯ ಈ ಕರಗ ಇರೋವರೆಗೂ ಇರಲಿ ಅಂಥೇಳಿ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆದರೆ ಅಧಿಕಾರಿಗಳಿಗೆ ಎಲ್ಲ ರೀತಿಯ ಅಧಿಕಾರವನ್ನು ಈ ಕರಗ ನಡೆಸೋದಕ್ಕೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನೇನಿದೆ ಅದನ್ನೆಲ್ಲ ಅಧಿಕಾರದ ಒಂದು ಟೀಮ್, ಒಂದು ತಂಡ ಮಾಡಿದ್ದಾರೆ. ಆ ತಂಡದಲ್ಲಿ ಮಾಡೋದಕ್ಕೆ ಹೇಳಿದ್ದಾರೆ. ನಾನು ಮೊನ್ನೆ ಚೀಫ್ ಕಮಿಷನರ್ BBMP ಹತ್ರ ಮಾತನಾಡಿ ಕೂಡಲೇ ಇಮಿಡಿಯೇಟಾಗಿ ರಿಲೀಸ್ ಮಾಡಿ ಅಂತ ಹೇಳಿದ್ದಕ್ಕೆ ನಿನ್ನೆ ಬೆಳಿಗ್ಗೆ 40 ಲಕ್ಷ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟ್. ಇವರು ಯಾಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತೀವಿ? ಅವ್ರಿಗೆ ಆಗಿಲ್ಲ ಅಂತ ಅವರ ಆರೋಪ, ಅವರು ಕೊಡಬೇಕು ಅಂತ.